ಇನ್ನು ಆರೋಪಿ ನಂಬರ್ 7 ಅನುವನ್ನು ನೆನೆದು ಆತನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ತಾಯಿಯ ಹೆಸರು ಜಯಮ್ಮ. ಕೊಲೆ ಪ್ರಕರಣದಲ್ಲಿ 7ನೇ ಆರೋಪಿ ಅನು. ನನ್ನ ಮಗನಿಗೆ ಏನೂ ಗೊತ್ತಿಲ್ಲ, ನೆಪ ಒಡ್ಡಿ ಕರೆದೊಯ್ದಿದ್ದಾರೆ ಅಂತ ಅವರು ಹೇಳಿಕೊಳ್ತಾ ಇರೋದು. ನನ್ನ ಮಗನಿಗೆ ದರ್ಶನ್ ಭೇಟಿ ಮಾಡಿಸ್ತೀನಿ ಅಂತ ನೆಪ ಒಡ್ಡಿದ್ರು. ನನ್ನ ಮಗ ಹೋಗಿದ್ದಾನೆ ಅಂತ ರಘು ವಿರುದ್ಧ ಅನು ತಾಯಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ರಘು ಯಾರು ಅಂತಂದ್ರೆ ರಾಘವೇಂದ್ರ, ಅಂದರೆ ಈ ಕೇಸ್ನಲ್ಲಿ ಕಿಡ್ನ್ಯಾಪ್ ಮಾಡಿದಂಥ ಆರೋಪಿ, ಏನೋ ದರ್ಶನ್ ಅಭಿಮಾನಿ ಸಂಘ ಅಂತ ಕಟ್ಕೊಂಡು ಓಡಾಡ್ತಾ ಇದ್ದವನು. ಸೊ ಅವನ ಸಹಚರರು ಈ ಅನು ಎಲ್ಲ. ಅನು ಯಾರು ಅಂತಂದರೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಕಾರಲ್ಲಿ ಜೊತೆಗಿದ್ದವನು. ಅವನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ರೀ, ನನ್ನ ಮಗನನ್ನು ಕರ್ಕೊಂಡು ಹೋಗಿರೋದು ಹೆಂಗೆ ಅಂತಂದರೆ ದರ್ಶನನ್ನು ಮೀಟ್ ಮಾಡಿಸ್ತೀನಿ ಅಂತ ಈ ರಘು ಕರ್ಕೊಂಡು ಹೋಗಿದ್ದಾನೆ ಅಂತ ರಘುಗೆ ಶಾಪ ಹಾಕ್ತಿದ್ದಾರೆ ತಾಯಿ ಜಯಮ್ಮ. ಜಯಮ್ಮ ಅವರನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಾತನಾಡಿಸಿದ್ದಾರೆ, ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಈ ಒಂದು ಆರೋಪಿಗಳ ಪಟ್ಟಿಯಲ್ಲಿ 7ನೇ ಆರೋಪಿಯಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅನು ಅಂತ ಏನು ಹೇಳ್ತೀವಿ, ಅವರ ಒಂದು ಹೆಸರು ಕೂಡ ತಳುಕು ಹಾಕಿಕೊಂಡಿರ್ತಕ್ಕಂಥದ್ದು. ಅಂದರೆ ರೇಣುಕಾಸ್ವಾಮಿ ಅವರನ್ನು ಬೆಂಗಳೂರಿಗೆ ಕರೆದೊಯ್ಯಬೇಕಂತ ಸಂದರ್ಭದಲ್ಲಿ ಅವರನ್ನು ಆಟೋದಲ್ಲಿ ಪೆಟ್ರೋಲ್ ಪಂಪ್ವರೆಗೂ ಏನು ಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಕುರಿತಂತೆ ಮಾತನಾಡಲಿಕ್ಕೆ ಖುದ್ದು ಅನು ಮತ್ತು ಅನಿಲ್ ಕುಮಾರ್ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಈಗ ದರ್ಶನ್ ಅವರು ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ರೇಣುಕಾಸ್ವಾಮಿ ಅವ್ರ ಕೊಲೆಯಲ್ಲಿ ಅಂತ ಅದಕ್ಕೆ ತಮ್ಮ ಮಗನ ಹೆಸರು ಕೂಡ ತಳಕು ಹಾಕೊಂಡಿದೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ನಮಗೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲದ್ದು ಏನು ಹೇಳೋಣ ಸರ್. ಹೇಳ್ರಿ ಅಂದರೆ ನಮ್ಮ ಮನೆ ಕೆಲ್ಸಕ್ಕೆ ಹೋಗಿದ್ದೀವಿ ಸರ್. ಕಣ್ಣಾರಿ ಏನು ಕಂಡಿಲ್ಲ. ನನ್ನ ಮಗ ಏನು ಹೇಳಿ ಸರ್, ನಮ್ಮ ಮಗ ಅಂತ ಅಲ್ಲಲ್ಲ, ಕೇಳಿರ್ಬೇಕು, ಅಕ್ಕಪಕ್ಕದಾಗ ಕೇಳ್ರಿ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್, ನನಗೆ ಅಷ್ಟೇ ಗೊತ್ತಿರೋದು. ಓಕೆ, ಈಗ ರೆಗ್ಯುಲರ್ ದೈನಂದಿನ ಜೀವನ ಹೇಗೆ ನಡೀತಾ ಇತ್ತು ಅನಿಲ್ ಕುಮಾರ್ ತಮ್ಮದು ಅಂತ? ನಾವು ಹಿಂಗೆ ಸರ್ ಕಂಪು ಇದು ಬಂಕಿನ ಆಟ ಇದು ತಗೊಂಡದ್ದು ಲೋನ್ ಮೇಲೆ ತಗೊಂಡದ್ದ ಕಟ್ಕೊಂಡವನು ಮನೆಗೆ. ಅವನಿದ್ದಲ್ಲೇ ಜೀವನ ಇತ್ತು. ಇವಾಗ ಏನು ನಾನು ಮನೆ ಕೆಲ್ಸಕ್ಕೆ ಹೋಗ್ಬೇಕು, ಹೊಟ್ಟೆಪಾಡು ನಡಿಬೇಕು ಸರ್. ಬಡವ್ರದ್ದು ಇಷ್ಟ ನೋವು ಕೊಡೋದು. ಅವನಿದ್ದಂತನು ಬಡವ್ರ ಮಕ್ಕಳೇ ಬೇಕಾಗಿತ್ತ? ಅಲ್ಲಪ್ಪ, ನಾವು ನೋಡಿದ್ರೆ ಮನೆ ಕಟ್ಟಿಗೆ ಪರಿಸ್ಥಿತಿ ಇಲ್ಲ. ಮನೆ ಸೋರ ಮನೆಗೆ ಇದ್ದೀವಿ, ಗೊತ್ತಾಗಲ್ತೀರಯ್ಯ. ಹೋಗಿದ್ದೆ ತಪ್ಪಪ್ಪ. ಇವಾಗ ಬಾಡಿಗೆ ಅಂತ ಕರೀತಾರಪ್ಪ ಯಾರು. ನಮ್ಮ ಮಟ್ಟ ಪಡಿ ನಾವು ಹೋಗ್ತೀವಿ. ಹಿಂಗೆ ಮೋಸ ಮಾಡ್ತಾರೆ ಯಾವನಾರಿ. ಓಕೆ, ಈ ಒಂದು ಘಟನೆ ಏನೋ ಆಯಿತು, ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿದ್ರು. ಈ ಬಗ್ಗೆ ಏನಾದರೂ ಮನೆಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ರಮ್ಮ ಅವರು ಅಂತ? ನನ್ನ ಮಗನ ಯಾವಾಗಲೂ ಚರ್ಚೆ ಮಾಡಿಲ್ಲ ಸರ್. ಏನು ಚರ್ಚೆ ಮಾಡಿಲ್ಲ ಸರ್. ನನ್ನ ಮಗ ಏನು ಚರ್ಚೆನೂ ಮಾಡಿಲ್ಲ, ಏನು ಮಾಡಿಲ್ಲ. ಹಂಗೆ ಹೋಗ್ತೀನಿ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೋಗಿದ್ದೆ ಅಷ್ಟೇ. ಹೇಳಿದ್ದು ಬರ್ತಾನೆ ಅದು ನಮಗೆ ಗೊತ್ತಿಲ್ಲ. ಅಕ್ಕಪಕ್ಕದವ್ರು ಹೇಳಿದ್ರು, ನಮ್ಗೆ ಓದಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ, ಯಾಕೆ ಅನ್ನೋದು ತೋರಿಸ್ತಾರಲ್ಲ ಅಂತ ಬಂದು ಹೇಳಿದ್ರು ಅಷ್ಟೇ. ಅಷ್ಟೇ ಕಣ್ ಸರ್, ನಮಗೇನು ಗೊತ್ತಿಲ್ಲ ಅದ್ರ ಮೇಲೆ. ನನ್ನ ಕೈಲಿ ಇದ್ರ ಮೇಲೆ ಮಾತಾಡೋಕ್ಕೂ ಆಗಲ್ಲ ಸರ್, ಶಕ್ತಿ ಇಲ್ಲ ನನಗೆ. ಯಾಕೆ ಸದ್ಯ ಅನು ಅವರ ಒಂದು ಸ್ನೇಹಿತರಾಗಿರ್ತಕ್ಕಂಥವ್ರು ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಅವರ ಜೊತೆ ಅನು ಅವರು ಯಾವ ರೀತಿಯಾಗಿ ವರ್ತನೆ ಮಾಡ್ತಿದ್ರು ಮತ್ತು ಅವರು ಯಾವ ರೀತಿಯಾಗಿರ್ತಕ್ಕಂಥ ಈ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ಅವರ ಖುದ್ದು ಅವ್ರ ಸ್ನೇಹಿತರಿಂದ ತಿಳ್ಕೊಂಡ. ಹೇಳಿ ಸರ್. ಅವನು ಆಟೋ ಹೊಡ್ಕೊಂಡು ಜೀವನ ಮಾಡೋಣ ಸರ್. ಕಷ್ಟದಿಂದ ಲೋನ್ ತಗೊಂಡು ಆಟೋ ಹೊಡ್ಕೊಂಡು ಅವ್ರ ಮನೆ ನಡೆಸ್ತಿದ್ದ. ಅವ್ರ ಮನೆ ಕಟ್ಟೋಕ್ಕೂ ಇದು ಇಲ್ಲ, ಆಟೋ ಬಾಡಿಗೆ ಅಂತೇಳಿ ಹಿಂಗೆ ಮೋಸ ಹೋಗಿದ್ದಾನೆ ಸರ್. ಅವ್ರ ಮನೆಗೆ ತುಂಬ ಭಾಳ ಕಷ್ಟ ಇದೆ. ಅವ್ರ ಸ್ನೇಹಿತ ನಾನು, ಹಿಂಗಾಗಿದೆ ನೋಡಿ ಸರ್. ಏನು ಈ ಘಟನೆ ನಡೀತು, ಇದ್ರ ಕುರಿತಾಗಿ ತಮ್ಮ ಬಗ್ಗೆ ಹತ್ರ ಏನಾದರೂ ಚರ್ಚೆ ಮಾಡಿದ್ರೆ? ಹೆಂಗೆ? ಇಲ್ಲ ಸರ್, ಚರ್ಚೆ ಏನು ಮಾಡಿಲ್ಲ ಸರ್. ಚರ್ಚೆ ಏನು ಮಾಡಿಲ್ಲ. ಬಾಡಿಗೆ ಅಂತ ಹೋದನು ಹಿಂಗೆ ನ್ಯೂಸ್ ಬಂತು, ಟಿ ವಿಯಾಗೆ ಬಂತ, ಅವಾಗೇನು ಸರ್ ನಾವು ನೋಡಿದ್ವಿ ಹಿಂಗಾಗಿದೆ ಅಂತ. ಈಗ ಪೊಲೀಸರು ಏನಾದರೂ ಬಂದು ಮನೆ ಹತ್ರ ಬಂದು ತಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು? ಇಲ್ಲ, ಯಾವುದೇ ಥರದ್ದು ಮಾಹಿತಿ ಕೊಟ್ಟಿಲ್ಲ ಸರ್. ಒಂದೇ ಸರಿ ಟಿ ವಿಯಾಗೆ ಬಂದಾಗ ಸರ್ ನಮಗೆ ಗೊತ್ತಾಗಿದ್ದು. ಬಾಡಿಗೆ ಅಂತ ಹೋದ ಹಿಂಗೆ ಆತಲ್ಲ ಅನ್ನೋದೇ ಒಂದು ನೋವು ಸರ್, ಅಷ್ಟೇ. ಓಕೆ, ಅಂದರೆ ಈಗಾಗಲೇ ಏನು ಅನು ಅವರ ಬಗ್ಗೆ ಈಗ ಡ್ರಾಪ್ ಕೊಟ್ಟರು ಅನ್ನೋ ಕಾರಣಕ್ಕೆ ಈ ರೀತಿ ಆಗಿರ್ತಕ್ಕಂಥದ್ದು. ಅವರು ಬಾಡಿಗೆ ಹೋಗ್ತೀನಿ ಅಂತ ಮನೆಯಲ್ಲಿ ಹೇಳ್ಬಿಟ್ಟು ಹೋಗಿದ್ರು. ಹಾಗಾಗಿ ಬಾಡಿಗೆ ಯಾರು ಕರೆದ್ರು ಕೂಡ ನಾವು ಹೋಗ್ತಿದ್ವಿ, ಆ ಪ್ರಕಾರನೇ ಅನು ಅವರು ಹೋಗಿದ್ರು. ಅದೇ ಹೊರತು ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ನಮ್ಮನ್ನು ಅಂತಕ್ಕಂಥದ್ದು ಅವರ ತಾಯಿ ಹಾಗೂ ಅವರ ಸ್ನೇಹಿತರ ಮಾತು. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ರಾಘವೇಂದ್ರ ಸರ್ದೇಸಾಯಿ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.